ನಮಸ್ತೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ಶಿವಾನಂದ ಲಹರಿ 4ನೇದು ಹೇಳ್ತೀನಿ. ಈಗ 3ನೇದು ಹೇಳಿದ್ದೀನಿ, 4ನೇದು ಹೇಳ್ತೀನಿ. ಈಗ ಕೇಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀ ಶಂಕರಾಚಾರ್ಯ ವಿರಚಿತ ಶ್ರೀ ಶಿವಾನಂದ ಲಹರಿ. ಇವತ್ತು 4, 5, 6 ಹೇಳ್ತೀನಿ. ಇದು 4ನೇದು ಕೇಳಿ, ಜೊತೆಗೆ ಅದರದ್ದು ಅರ್ಥನೂ ಹೇಳ್ತೀನಿ, ಆಯಿತಾ. ಸಹಸ್ರಂ ವರ್ತಂತೆ ಜಗತಿ ವಿಬುಧ ಕ್ಷುದ್ರ ಫಲದ ನ ಮನ್ಯೇ ಸ್ವಪ್ನೇ ವಾ ತದನುಶರಣಂ ತತ್ಕೃತಫಲಂ ಹರಿಬ್ರಹ್ಮಾದಿನಮಪಿ ನಿಕಟಭಾಜ್ಯಮ ಸುಲಭಂ ಚಿರಂ ಯಾಚೆ ಶಂಭೋ ಶಿವ ತವ ಪಾದಾಂಬೋಜ ಭಜನಂ. ಹೇ ಶಿವನೇ, ಸಾಮಾನ್ಯ ಫಲದಾತರಾದ ಹಲವಾರು ದೇವತೆಗಳಿದ್ದಾರೆ. ನಾನು ಅವರ ಅನುಗ್ರಹವನ್ನು ಕನಸಿನಲ್ಲೂ ಚಿಂತಿಸಿಲ್ಲ. ಬ್ರಹ್ಮಾದಿ ದೇವತೆಗಳಿಗೆ ಸುಲಭವಲ್ಲದ ನಿನ್ನ ಪಾದ ಸೇವೆ ನನಗೆ ಸಿಗಲೆಂದು ಪ್ರಾರ್ಥಿಸುವೆ. 5ನೇದು ಸ್ಮೃತೋ ಶಾಸ್ತ್ರೇ ವೈದ್ಯೆ ಶಕುನ ಕವಿತಾ ಗಾನ ಪಣಿತೌ ಪುರಾಣೇ ಮಂತ್ರೇವ ಸ್ತುತಿ ನಟನಃ ಶ್ರೇಷ್ಠ ಚತುರಃ ಕಥಂ ರಾಜ್ಞಂ ಪ್ರೀತಿರ್ಭವತಿ ಮಯಿ ಕೋಹಂ ಪಶುಪತೆ ಪಶು ಮಾಂ ಸರ್ವಜ್ಞ ಪ್ರತಿತ ಕೃಪಾಯ ಪಾಲಯ ವಿಭೋ. ಹೇ ಪ್ರಭುವೇ, ನಾನು ಸ್ಮೃತಿ, ವೇದ, ಶಾಸ್ತ್ರ, ವೈದ್ಯಕೀಯ, ಕವಿತೆ, ಗಾನಗಳಲ್ಲಿ ಚತುರನಲ್ಲ. ಆದ್ದರಿಂದ ರಾಜಾನುಗ್ರಹ ನನಗೆ ಹೇಗೆ ತಾನೇ ದೊರಕಿತು? ಪಶುಪತಿಯೇ, ಪಶು ಸದೃಶನಾದ ನನ್ನನ್ನು ಕೃಪೆಯಿಂದ ಕಾಪಾಡು. 6ನೇದು ಘಟೋ ವಾ ಮೃತ್ಪಿಂಡೋ ಆಪ್ಯಣುರಪಿ ಚ ಧೂಮೋಗ್ನಿರಚಲಃ ಪಟೋ ವಾ ತಂತುರ್ವಾನ್ ಪರಿಹರತಿ ಕಿಂ ಘೋರಶಮನಂ ಋತಾಕಂಠಕ್ಷೋಭಂ ವಹಸಿ ತರಸಾ ತರ್ಕವಚಸಾ ಪದಾಂಬೋಜಂ ಶಂಭೋ ಭಜ ಪರಮ ಸೌಖ್ಯಂ ವ್ರಜಸುಧಿಃ. ಇದರರ್ಥ, ಹೇ ಪಂಡಿತನೇ, ನೀನು ಹೇಳುವ ಘಟ ಅಂದರೆ ಮಡಕೆ, ಮಣ್ಣು, ಹೊಗೆ, ಅಗ್ನಿ, ಬಟ್ಟೆ, ವಸ್ತ್ರ ಈ ಮಾತುಗಳನ್ನು ಆಡಿ ವ್ಯರ್ಥವಾಗಿ ಗಂಟಲೊಣಗಿಸಿಕೊಳ್ಳುತ್ತಿರುವೆ. ಈ ತರ್ಕದ ಮಾತುಗಳನ್ನು ತೊರೆದು ಶಿವಪಾದವನ್ನು ಆಶ್ರಯಿಸಿ ಸೌಖ್ಯವನ್ನು ಹೊಂದು. ಇದು ಕೇವಲ ವಾದ ಮಾಡುವ ಭಕ್ತಿ ಇಲ್ಲದ ಪಂಡಿತರನ್ನು ಕುರಿತು ಹೇಳಿದ ಮಾತು ಅಂತ ಶಂಕರಾಚಾರ್ಯರು ಇದನ್ನು ಹೇಳಿದ್ದಾರೆ. ಏನಾದರೂ ತಪ್ಪಿದರೆ ಸ್ವಲ್ಪ ಕ್ಷಮಿಸಿ, ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮಿಸಿ. ಕಮೆಂಟ್ ಹಾಕಿ, ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ನಮಸ್ತೆ.